ಸೂತ ಪುರಾಣಿಕರು ಯಾರು ಎಂಬುದನ್ನ ನಿನ್ನಿನ ದಿವಸ ನಾವೆಲ್ಲ ಸಂಕ್ಷಿಪ್ತವಾಗಿ ನೋಡಿದ್ದೀವಿ. ಸೂತ ಪುರಾಣಿಕರು ವೇದವ್ಯಾಸರ ಪರಮ ಶಿಷ್ಯರು. ಅವರು ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳು ಸಮಸ್ತ ಋಷಿಮುನಿಗಳು ಜೊತೆಗೂಡಿ ಶೌನಕರು ಇರತಕ್ಕಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಅಲ್ಲಿ ಯಾರು ಬಂದ್ರು ಅಂತ ಕೇಳಿದ್ರೆ ಸೂತ ಪುರಾಣಿಕರು ಬರ್ತಾರೆ. ಸೂತ ಪುರಾಣಿಕರು ಬಂದ್ರು. ಅಲ್ಲಿರ್ತಕ್ಕಂಥ ಸಮಸ್ತ ಋಷಿಮುನಿಗಳೆಲ್ಲ ಆತನನ್ನ ಅತ್ಯಂತ ಗೌರವದಿಂದ ಸ್ವಾಗತಿಸಿದರು. ಅವರಿಗೆ ಉಚಿತವಾದ ಸ್ಥಾನದಲ್ಲಿ ಕುಳ್ಳಿರಿಸಿ ಎಲ್ಲರೂ ಯೋಗಕ್ಷೇಮದ ವಿಚಾರವನ್ನ ಮಾತನಾಡ್ತಾ ಶೌನಕ ಋಷಿಗಳು ಸೂತ ಪುರಾಣಿಕರಿಗೆ ಒಂದು ಮಾತನ್ನ ಕೇಳ್ತಾರೆ. ಸೂತ ಪುರಾಣಿಕರೇ, ಒಂದು ಅತ್ಯಂತವಾದ ಸುಂದರ ಕಥೆಯನ್ನು ನಮಗೆ ಹೇಳಬೇಕು ಅಂತ ತಿಳ್ಕೊಂಡು, ಆ ಕತೆ ಎಂಥದ್ದಿರಬೇಕು ಅಂತ ಕೇಳಿದ್ರೆ, ಆ ಕಥೆಯನ್ನ ಕೇಳಿದ್ರೆ ಕರ್ಣಗಳಿಗೆ ಅಂದ್ರೆ ಕಿವಿಗಳಿಗೆ ಆನಂದವನ್ನುಂಟು ಮಾಡಿರಬೇಕು. ಮನಸ್ಸಿನಲ್ಲಿರ್ತಕ್ಕಂಥ ಸಮಸ್ತ ಕಲ್ಮಶಗಳು ದೂರ ಆಗಬೇಕು. ಕೇಳಿರ್ತಕ್ಕಂಥ ಸಮಸ್ತ ಸದ್ಭಕ್ತರ ಹೃದಯ ಪವಿತ್ರವಾಗಿ ಅವರಿಗೆ ಮೋಕ್ಷದ ಆನಂದವು ಲಭಿಸಬೇಕು. ಕೇಳಿರ್ತಕ್ಕಂಥ ಸಮಸ್ತ ಸದ್ಭಕ್ತರಿಗೆ ಸಿರಿ ಸಂಪತ್ತ ಅಷ್ಟ ಐಶ್ವರ್ಯ ಆರೋಗ್ಯವನ್ನು ಕೊಡುವಂತದ್ದಾಗಿರಬೇಕು. ಅಂತ ಭಾವನಕರವಾಗಿರ್ತಕ್ಕಂಥ ಕಥೆಯನ್ನ ಹೇಳ್ರಿ ಅಂತ ತಿಳ್ಕೊಂಡು ಸೂತ ಪುರಾಣಿಕರಿಗೆ ಶೌನಕ ಋಷಿ ಮುನಿಗಳು ಕೇಳ್ತಾರೆ. ಸೂತ ಪುರಾಣಿಕರು ಅತ್ಯಂತ ಪ್ರಸನ್ನ ಚಿತ್ತರಾಗಿ ನಗೆಮುಖದಿಂದ ಅವರ ಮಾತಿಗೆ ಒಡಂಬಟ್ಟು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವ ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೇಳಿದ್ರೆವಾ, ನಿಮ್ಮೆಲ್ಲರಿಗೂ ಗೊತ್ತೈತಿ, ಶರಣರ ಎಲ್ಲರಿಗೂ ಗೊತ್ತೈತಿ, ಜಗದೊಡತೆಯಾಗಿರ್ತಕ್ಕಂಥ ಸಮಸ್ತ ಜೀವಕೋಟಿಗಳಿಗೆ ಕಲ್ಯಾಣವನ್ನುಂಟು ಮಾಡ್ತಕ್ಕಂಥ ಜಗನ್ಮಯಿ ಜಗನ್ಮಾತೆ ದೇವಿ ಮಹಾತ್ಮೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೆಂಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು? ಶೌನಕ ಋಷಿಗಳಿಗೆ ಹೇಳ್ತಾರ ಸೂತ ಪುರಾಣಿಕರು, ಶೌನಕ ಋಷಿಗಳೇ, ನಾ ಹೇಳ್ತಕ್ಕಂಥ ಇದು ಕಥೆಯನ್ನ ನನ್ನ ಕಪೋಲಕ ಬುದ್ಧಿಯಿಂದ ಹೇಳ್ತಾ ಇಲ್ಲ. ಈ ಕಥೆಯನ್ನ ಕೈಲಾಸದಲ್ಲಿ ಸಾಕ್ಷಾತ್ ಶಿವನೇ ನಂದೀಶಿಗೆ ಹೇಳಿರ್ತಕ್ಕಂಥ ಕಥೆಯನ್ನ ನಿಮಗೆ ಹೇಳ್ತಾ ಇದ್ದೀನಿ. ಹೆಂಗ ಅರ್ಜುನ ಭಗವದ್ಗೀತೆಯನ್ನ ನರನ ಮುಖಾಂತರ ಸಮಸ್ತ ನರರಿಗೆಲ್ಲರಿಗೂ ತಿಳಿಯುವಂತೆ, ಅವರಿಗೆ ಸಮಸ್ತ ದುಃಖಗಳು ದೂರ ಆಗುವಂತೆ ಹೆಂಗ ಭಗವದ್ಗೀತೆಯನ್ನು ಕೃಷ್ಣ ಹೇಳಿದ ಅರ್ಜುನನ ಮುಖಾಂತರ ಜಗತ್ತಿಗೆ, ಹಾಗೆ ಇಲ್ಲಿ ನಂದೀಶನ ಮುಖಾಂತರ ಶಿವ ಈ ದೇವಿ ಮಹಾತ್ಮೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಜಗತ್ತಿನ ಜೀವಿಗಳಿಗೆ ಕಲ್ಯಾಣ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಂದೀಶನಿಗೆ ಶಿವ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರ. ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಕೈಲಾಸದ ವರ್ಣನೆಯನ್ನ ಮಾಡ್ತಾರೆ. ಕೈಲಾಸದ ವರ್ಣನೆಯನ್ನ ಮಾಡ್ತಾರ. ಏನು ವರ್ಣನ ಮಾಡಿದ್ರು ಕೈಲಾಸದ್ದು ಅಂತ ಕೇಳಿದ್ರೇವಾ, ಯಶದುದೈ ಶಿವಪುರವು ಬಹಳ ಶಶಿಯ ಕಾಂತದ ಶಿಲೆಗಳಿಂದಲಿ ಅಸಮ ಶೈಲದ ಗುಂಡುಗರು ಅರೆ ಬಂಡೆಗಲ್ಲುಗಳು ಮುಸುಕಿರುವ ತಪ್ಪಲಲಿ ಕೊಳದೋಳ್ ಬಶಿವ ನೀರೋಟಿಗಳ ತೃಣಗಳ ಕೆಸರುಗಳ ಹಂಸೆಗಳಲಿಂದೆಸೆದಿತ್ತು ರಜತಾದ್ರಿ. ರಜತಾದ್ರಿ ಅಂತಂದ್ರೆ ಶಿವನ ವಾಸಸ್ಥಾನವಾಗಿರ್ತಕ್ಕಂಥ ಕೈಲಾಸ. ಕೈಲಾಸಕ್ಕೆ ಇನ್ನೊಂದು ರಜತ ಅಂತ ಕರೀತಾರೆ. ರಜತ ಅಂದ್ರೆ ಏನ್ರಿ? ರಜತ ಅಂತಂದ್ರೆ ಬೆಳ್ಳಿ, ಆದ್ರಿ ಅಂತಂದ್ರೆ ಬೆಟ್ಟ, ಪರ್ವತ. ಬೆಳ್ಳಿ ಅಂತ ಇರ್ತಕ್ಕಂಥ ಪರ್ವತಕ್ಕ ಕೈಲಾಸ ಅಂತ ಕರೆದ್ರು. ಶಿವನ ಕೈಲಾಸಕ್ಕೆ ಇನ್ನೊಂದು ರಜತಾದ್ರಿ ಅಂತೂ ಕರೀತಾರ. ಕೈಲಾಸದ ವರ್ಣನೆ ಮಾಡ್ತಕ್ಕಂಥ ಸಂದರ್ಭದೊಳಗ
ಹೇಳ್ತಾರವರು ಶಶಿಯಕಾಂತದ ಶಿಲೆಗಳಿಂದ ಕೈಲಾಸ ಕೂಡಿತ್ತು, ವಿಜೃಂಭಿಸುತ್ತಿತ್ತು ಅಂತ. ಶಶಿಯಕಾಂತದ ಶಿಲೆಗಳಂದ್ರೆ ಇವ ಶರಣರ ಅಲ್ಲಿ ಇರ್ತಕ್ಕಂತ ಕಲ್ಲು ಬಂಡೆಗಳು, ಕೈಲಾಸದಲ್ಲಿ ಏನು ಕಲ್ಲು ಬಂಡೆಗಳದಾವ ಅವು ಚಂದ್ರನಂತೆ ಹೊಳೆಯತಕ್ಕಂಥವುಗಳು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಲ್ಲು ಬಂಡೆಗಳು ಇವು ಯಾರು ಕಣ್ಣಿಗೆ ಕಾಣಿಸಲ್ಲ, ಎಡು ಬಿದ್ರೆ ಬಿದ್ದಿವೆ. ಅಲ್ಲಿ ಹೆಂಗದಾವ ಅಂತ ಕೇಳಿದ್ರ ಅರೆ ಬಂಡೆಗಳು, ಅರ್ಧ ಬಂಡೆಗಲ್ಲುಗಳು, ಪೂರ್ಣವಾಗಿ ತುಂಬಿರ್ತಕ್ಕಂಥ ಬಂಡೆಗಲ್ಲುಗಳು, ಅವೆಲ್ಲ ಚಂದ್ರನಂತೆ ಹೊಳಿತಾ ಇರ್ತಕ್ಕಂಥ ಬಂಡೆಗಲ್ಲುಗಳು. ಅಲ್ಲಿ ಸರೋವರಗಳು ತಪ್ಪಲದಿಂದ ಮುಚ್ಚಿತ್ತು, ಹಾಂಸೆಗಳು ಕೆಸರುಗಳಿಂದ ತುಂಬಿತ್ತು ಕೈಲಾಸ. ಹೀಗೆ ವರ್ಣನ ಮಾಡ್ತಾ, ಏನು ಹೇಳುವೆ ನಮ್ಮ ಶಿವಪುರ ಧಾನಿಧಾನದ ಸೌಂದರ್ಯ, ಕಾಡಾನೆಗಳು ಕಾಡ್ಕೋಣ ಕಾಡ ಕಳಿನ ಸಂದಣಿಯು. ಅಲ್ಲಿ ಕಾಡಾಕಳು ಕಾಡ್ಕೋಣ, ಕಾಡಾಕಳಿನ ಸಂದಣಿ ಅಂದ್ರೆ ಸಮೂಹ ತುಂಬಿ ತುಳುಕ್ತಾ ಇತ್ತು ಕೈಲಾಸ. ಅಲ್ಲಿ ಬೆಕ್ಕು, ಇಲಿ, ಸಾರಂಗ, ಮುಂಗಲಿ, ಸರ್ಪಗಳು, ಉಡಗಳು, ಇಲಿ, ಎಲ್ಲಾ ರೀತಿಯ ಪ್ರಾಣಿಗಳು, ಕ್ರೂರ ಪ್ರಾಣಿಗಳು, ಸಾಧು ಪ್ರಾಣಿಗಳು ಕೈಲಾಸದಲ್ಲಿ ಇರ್ತಾ ಇದ್ದು. ಅಲ್ಲಿ ತಾಳಿ, ತೆಂಗು, ಕಪಿತ್ತ, ಮಾವಿನ ಹಣ್ಣಿನ ಗಿಡಗಳು, ಬಾಳೆಹಣ್ಣಿನ ಗಿಡಗಳು, ಸಮಸ್ತ ಎಲ್ಲಾ ಹಣ್ಣನ್ನು ಕೊಡ್ತಕ್ಕಂಥ ಸಮಸ್ತ ಎಲ್ಲ ಜಾತಿಯ ಗಿಡಗಳು ಕೈಲಾಸದಲ್ಲಿ ಇರ್ತಕ್ಕಂಥವುಗಳು. ಅಲ್ಲಿ ಮರದಿಂದ ಏನಪ್ಪ ಜಿಗಿಯತಕ್ಕಂಥ ಮರಕಟ್ಟಗಳು ಅಂದ್ರೆ ಮಂಗಗಳು, ಹಲ್ಲನ್ನು ಕಿಸತಕ್ಕಂಥ ಯಾವ ಕೋಕಿಲೆಗಳು, ಸ್ವರದ, ಅಲ್ಲೆಲ್ಲವೂ ಪಶು ಪ್ರಾಣಿಗಳು ಇರ್ತಕ್ಕಂಥ ಕೈಲಾಸ ಅತ್ಯಂತ ಸುಂದರವಾಗಿ ಶೋಭಾಯಮಾನವಾಗಿ ಬೆಳಗ್ತಾ ಇತ್ತು. ಆಮೇಲೆ ಮನೆಗೆ ಐರಾವತವು, ಮನೆಗೆ ಉಚ್ಚರ ಶ್ರವಸು ಪೌರುಷ, ಮನೆಗೆ ಚಿಂತಾಮಣಿ, ಮನೆಗೆ ಕಲ್ಪವೃಕ್ಷಗಳು, ಮನೆಗೆ ಮುತ್ತುಗಳ ತೋರಣ, ಮನೆಗೆ ಕಾರಂಜಿ ಬಾವಿ ಇರ್ತಕ್ಕಂಥದ್ದು. ಅಲ್ಲಿ ಸಾಧಾರಣ ಬಡು ಮನುಷ್ಯ ಎಷ್ಟು ಶ್ರೀಮಂತ ಅದಾನ ಅಂತ ಕೇಳಿದ್ರೆ ಕೈಲಾಸದಲ್ಲಿ, ಈ ನಮ್ಮ ದೇಶವನ್ನ ಆಳ್ತಕ್ಕ ಒಬ್ಬ ಪ್ರಧಾನ ಮಂತ್ರಿಗೆ ಎಷ್ಟು ಶ್ರೀಮಂತರದಾರೋ ಅಲ್ಲಿ ಕೇವಲ ಒಬ್ಬ ಬಡುವಿನಿಗೆ ಅಷ್ಟು ಶ್ರೀಮಂತಿಕೆ ಐತತ್ ನೋಡ್ರಿ ಕೈಲಾಸದಲ್ಲಿ. ಅಂದ್ರೆ ಉಳಿದವ್ರ ಶ್ರೀಮಂತರಿಗೆ ಕೆಟ್ಟಿರ್ಬಾರ್ದ್ರಿ. ನಮ್ಮ ದೇಶನ ಆಳ್ತಕ್ಕಂಥ ಏನು ಪ್ರಧಾನಿ ಮಂತ್ರಿಗಳು ಇರ್ತಾರೋ ಅವ್ರಿಗೆ ಎಷ್ಟು ಸೌಕರ್ಯಗಳು, ಸೌಲಭ್ಯಗಳು ಎಷ್ಟು ಇರ್ತಾವ, ಅಲ್ಲಿ ಕೇವಲ ಒಬ್ಬ ಬಡವನಿಗೆ ಐತತ್ ಕೈಲಾಸದಲ್ಲಿ. ಕೈಲಾಸವನ್ನ ಸೇರ್ಕಾರ ಕೇವಲ ಪುಣ್ಯವಂತರ ಮಾತ್ರ ಕೈಲಾಸವನ್ನ ಸೇರ್ತಾರ, ಅಲ್ಲಿ ಪಾಪಿಗಳಿಗೆ ಅವಕಾಶ ಇಲ್ಲ. ಅದಕ್ಕಾಗಿ ಪುರಾಣಗಳು, ಶಾಸ್ತ್ರಗಳು, ಮಹಾತ್ಮರು ಏನ್ ಹೇಳ್ತಾರ, ಪುಣ್ಯವನ್ನೇ ಮಾಡು, ಹರನ ಅಡಿವಿಡಿ, ಶಾಂತರೊಡನಾಡು ಹೇಳಿಲ್ರಿ ನಿಜಗುಣವ್ರಿ. ಯಪ್ಪ ನಿನಗೆ ಸುಖ ಬೇಕಾಗಿತ್ತು, ಸ್ವರ್ಗ ಪ್ರಾಪ್ತಿ ಆಗಬೇಕಾಗಿತ್ತು, ಅವ್ರ ಪುಣ್ಯವನ್ನೇ ಮಾಡು. ನಿನ್ನ ಕೈಲಿ ಎಷ್ಟು ಸಾಧ್ಯಕತೆ ಅಷ್ಟು ಪುಣ್ಯ ಕರ್ಮಗಳನ್ನು ಮಾಡು, ಪಾಪದ ಕೆಟ್ಟ ಕರ್ಮಗಳನ್ನು ಮಾಡಲಿಕ್ಕೆ ಹೋಗಬೇಡ. ಪಾಪದಿಂದ ದುಃಖ ಪ್ರಾಪ್ತಿ, ಪುಣ್ಯದಿಂದ ಸುಖ ಪ್ರಾಪ್ತಿ. ಪುಣ್ಯ ಬರಬೇಕಾಗಿತ್ತು ಅಂತಂದ್ರ ಪರೋಪಕಾರಿಗಳಾಗಿರಿ, ಬಡು ಭಕ್ತರಿಗೆ, ದೀನ ದಲಿತರಿಗೆ, ದುಃಖಿಗಳಿಗೆ ಸಹಾಯಕರಾಗಿರಬೇಕು, ದಾನ ಧರ್ಮಗಳನ್ನ ಮಾಡ್ತಾ ಇರಬೇಕು. ಇದರಿಂದ ಪುಣ್ಯ ವೃದ್ಧಿ ಆಗ್ತದೆ. ಈ ಪುಣ್ಯದ ಬಲದಿಂದ ಸುಖ ಪ್ರಾಪ್ತಿ, ಶಾಂತಿ, ಆನಂದವು, ಸಿರಿ ಸಂಪತ್ತು ಎಲ್ಲವೂ ಪ್ರಾಪ್ತಿ ಆಗ್ತದೆ. ಕೊನೆಗೆ ಕೈಲಾಸವೇ ಪ್ರಾಪ್ತಿ ಆಗ್ತತಿ. ಹೇಳಿಲ್ರಿ ನಿಜಗುಣವ್ರು, ಹರನಾಮವನು ಬಿಡದೆ ಜಪಿಸ ಬಲ್ಲವರ ಭವ ಮರಣ ಮಾಯಾ ಕರ್ಮ ಮಲಪಾಶ ಬಂದ ಬಹು ದುರಿತ ಸಂಸಾರ ಸಂತಾಪ ಸಂಚಯ ಅಳಿದು ವರ ಭೋಗ ಮೋಕ್ಷ ಅಹುದು. ಏನಂದ್ರಿ, ಪರಮೇಶ್ವರಿಯ ಪರಮಾತ್ಮನ ಅನಂತ ಧ್ಯಾನ ಚಿಂತನೆಗಳನ್ನು ಮಾಡ್ತಾ ಇದ್ರಿ ಅಂತ ಕೇಳಿದ್ರ ದುರಿತ ಕರ್ಮವೆಲ್ಲ ನಾಶ ಆಗಿ, ದುರಿತ ಕೆಟ್ಟ ಪಾಪದ ಕರ್ಮಗಳು ಅವೇಲಿದಾವ್ರಿ, ನಮಗೇನು ಕಾಣಂಗಿಲ್ಲ, ಕಣ್ಣಿಗೆ ಎತ್ತಿರೇನ್ರಿ, ಕಣ್ಣಿಗೆ ಕಾಣಂಗಿಲ್ರಿ, ಬಹಳ ಸೂಕ್ಷ್ಮ ಇರ್ತಕ್ಕ ಕರ್ಮಗಳು. ನಾವೇನ್ರಿ ಹುಟ್ಟಿ ನಿಡ್ಕೊಟ್ಟು ಸಾಯಿ ತನಕ ನಾವೇನು ಪಾಪ ಮಾಡಿಲ್ಲ, ಯಾರಿಗ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಆದ್ರೂ ನಮ್ಗೆ ಕಾಡಾಡ ತಪ್ಪಿಲ್ಲ, ದುಃಖ ತಪ್ಪಿಲ್ಲ, ಎಲ್ಲರಿಗೂ ಚಲೋನ ಮಾಡ್ಕೋತದೀವಿ. ಕರೆ ನಮ್ಗೆ ಯಾಕೆ ತಪ್ಪೋಲ್ಲ ದುಃಖ ಅಂತ ಯಾರಲ್ಲಿ ಪ್ರಶ್ನೆ ಬಂದಿದ್ದಾದ್ರ ಅವ್ರು ಹೇಳ್ತಾರ, ಈ ಜನ್ಮದಲ್ಲಿ ನೀವು ಮಾಡಿರ್ತಕ್ಕಂಥ ಯಾವುದೇ ಪಾಪ ಕರ್ಮಗಳು ಇಲ್ಲದೇ ಇರಬಹುದು, ಹಿಂದಿನ ಜನ್ಮದಲ್ಲಿ ಅನಂತ ಜನ್ಮಗಳನ್ನ ಇತ್ತಿದ್ವಿ ನಾವು, ಒಂದಲ್ಲ ಎರಡಲ್ಲ ಇವ,
ಏನ್ ಈ ಬ್ರಹ್ಮಾಂಡ ನಿರ್ಮಾಣ ಆಗಿತ್ತು, ಸೃಷ್ಟಿ ನಿರ್ಮಾಣ ಆಗಿತ್ತು, ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಹುಟ್ಟುವುದು ಸಾವುದು ಮಾಡ್ಕೋತ ಬಂದವರೇ. ಹುಟ್ಟುವುದು ಸಾವುದು ಮಾಡ್ತಕ್ಕಂಥ ಸಂದರ್ಭದೊಳಗೆ ಪ್ರಪಂಚ ಪ್ರಪಂಚ ಏನ ಮಾಡ್ತೀವಿ, ಆ ಪ್ರಪಂಚ ಸಂಸಾರ ಮಾಡ್ತಕ್ಕಂಥ ಸಂದರ್ಭ ತಿಳಿದೋ ತಿಳಿಲಾರ್ದನೋ ನಮ್ಮ ಕೈಯಿಂದ ಪಾಪ ಕರ್ಮಗಳು ಗಟಾಯಿಸಿರ್ತಾವ. ಆ ಪಾಪ ಕರ್ಮಗಳು ಏನಪ್ಪಾ ಅದಕ್ಕೆ ನಮಗೆ ದುಃಖಕ್ಕ ಕಷ್ಟಕ್ಕ ಕಾರಣ ಆಗ್ತಾವ. ನಾವೇನ್ ಮಾಡ್ತೀವ್ರಿ, ಬಾಳ ಕಾಡ್ಲಾಯ್ತು, ಬಾಳ ಮನ್ಯಾಗ ತಾಪತ್ರಯಗಳು ಸಮಸ್ಯೆಗಳು ನೋಡುದು ಅಂದ್ರ ನಾವು ರಗಡ ದೇವ್ರು ನಡ್ಕೋತೀವಿ, ರಗಡ ದೇವ್ರ ಭಕ್ತರ ಕೀರ್ತನ ಕೇಳ್ತೀವಿ, ಪುರಾಣ ಕೇಳ್ತೀವಿ, ಎಲ್ಲಾ ಮಾಡ್ತೀವಿ. ಆದ್ರೆ ನಮಗ್ ಕಾಡಾಡ್ತಪ್ಪ ಅಲ್ದು ಅಂತಂದ್ರ ಹಾಂಟ್ಯಾನ್ ದೇವ್ರು ಎಟ್ಟು ನೋಡ್ಕೊಂಡ್ರು ನಮ್ಮ ಹಣಿವಾರ್ಗ ದೇವ್ರ ಕಣ್ಣು ತೆಗೆಯವಲ್ಲತ್ತೀವಿ ಮಾತು ಅನ್ನಂಗಿಲ್ರಿ. ಇವ ಹಿಟ್ಟಿವ ಅಂತ ಬಹಳ ತಾಪ ಆಗಿತ್ತಂದ್ರ ಎಟ್ಟು ದೇವ್ರು ನೋಡ್ಕೊಂಡ್ರೆ ಹಾಂಟ್ಯಾನ್ ದೇವ್ರು ನಮ್ಮ ಕಣ್ಣು ತೆಗಿವಲ್ಲ. ದೇವ್ರು ಕೊಡ್ತಾನ್ರಿ ಕಾಡಾಟ. ನಾ ಮಾಡಿದ ಕರ್ಮ ಬಲವಂತವಾಗಿದ್ದರೆ ನೀ ಏನು ಮಾಡುವೆ ಹರಿ ಹೇಳ್ತಾರೆ ಪುರಂದರದಾಸರು. ನಾವು ಮಾಡಿರ್ತಕ್ಕಂಥ ಕರ್ಮ ಬಹಳ ಬಲಿಷ್ಠ ಆಗಿದ್ದು ಅಂತಂದ್ರೆ ಪರಮಾತ್ಮನು ಸಹಿತ ಏನು ಮಾಡ್ಲಕ್ ಸಾಧ್ಯ ಇಲ್ಲ, ಪರಮೇಶ್ವರಿ ಸಹಿತ ಏನು ಮಾಡ್ಲಕ್ ಸಾಧ್ಯ ಇಲ್ಲ. ಆ ಕರ್ಮ ಭೋಗಗಳನ್ನ ಅನುಭವಿಸಲೇಬೇಕು. ಇದು ನಿಯಮ ಐತಿ, ಧರ್ಮ ಐತಿ. ನಾವು ಮಾಡಿರ್ತಕ್ಕಂಥ ಅಡಿಗೆ ನಾವೇ ಉಣ್ಬೇಕಲ್ರಿ. ನಾವೇನೈತಿರು ದೇವ್ರ ಮೇಲೆ ಹಾಕ್ತೇವೆ, ದೇವ್ರ ಬಾಳ ಕಾಡ್ಲ ಹಾಕ್ತಾನೆ. ಇನ್ನೊಂದು ಭಾವರಿ, ಈ ಪುಸ್ತಕ ಮನೆಯಾಗಿ ಇಟ್ಕೊಂಡ್ರ ಕಾಡಾಟ್ ಚಾಲು ಆಕತಿ ಅನ್ನೋದು ಜನರಲ್ಲಿ ಭಾವ ಬಹಳ ಐತಿ. ಈ ದೇವಿ ಪುರಾಣ ಮನ್ಯಾಗ ಇಟ್ಕೋಬಾರ್ದ್ರಿ, ಕಾಡಾಟ್ ಹತ್ತತಿ. ಏನ್ರ ದೇವ್ರ ಕಾಡ್ತಾರ್ರಿ? ಕಾಡು ಎಂದ್ರೆ ದೇವ್ರನ್ರಿ? ದೇವ್ರೆಂದೂ ಕಾಡುವುದಿಲ್ಲ. ದೇವ್ರೆಂದು ಯಾರ್ಯಾರಿಗೆ ಕೆಟ್ಟದ್ದನ್ನ ಬಯಸೋದಿಲ್ಲ. ಕೆಟ್ಟದ್ದನ್ನ ಬಯಸ್ತಿದ್ದ ಅಂದ್ರ ಕಾಡ್ತಿತ್ತು ಅಂತಂದ್ರ ಅದು ದೇವರೇ ಅಲ್ಲ. ಹಂಗಾರ ಕಾಡು ಯಾವ್ರಿ? ಕಾಡು ಯಾವತ್ತು ಕೇಳಿದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮಗಳೇ ನಮಗ್ ಕಾಡ್ತಾವ, ನಾವು ಮಾಡಿರ್ತಕ್ಕಂಥ ಕರ್ಮಗಳೇ ನಮಗ್ ಸುಖವನ್ನು ಕೊಡ್ತಾವ. ಯಾವ ದೇವರು ನಮ್ಮ ಹಣೆಬರಗಳನ್ನ ಬರೆಯಂಗಿಲ್ಲ, ನಮ್ಮ ಹಣೆಬರ ನಾವೇ ಬರ್ಕೋತೀವಿ. ಕೆಟ್ಟ ಕರ್ಮ ಮಾಡಿ ಸುಖದ ಫಲ ಬೇಡ್ರಿ ಯಾರೇ ಕೊಡ್ತಾರೇನ್ರಿ? ಅವ ಬೆಂಕಿ ಕೆಂಡ ನುಂಗಿಕರ ಶಾಂತಿ ಇರ್ಬೇಕಂದ್ರೆ ಸಾಧ್ಯ ಐತೇನ್ರಿ? ಬೆಂಕಿ ಕೆಂಡ ನುಂಗಿದು ಅಂದಾಗ ಅದು ಉರಿದರಿ ಒಳಗೆ. ಬೆಂಕಿ ಕೆಂಡನು ಬಹಳ ತಣ್ಣಗಿರ್ಬೇಕ್ರಿ, ಬಹಳ ಶಾಂತಿ ಇರ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಪಾಪದ ಕರ್ಮ ಮಾಡಿಕರ ಸುಖದಿಂದ ಇರಬೇಕು, ಆನಂದದಿಂದ ಇರಬೇಕು ಅಂದ್ರೆ ಸಾಧ್ಯನೇ ಇಲ್ಲ. ನಿನಗ್ ಸುಖ ಪ್ರಾಪ್ತಿ ಆಗ್ಬೇಕಾಗಿತ್ತು ಅಂತಂದ್ರ, ಆನಂದ ಪ್ರಾಪ್ತಿ ಆಗ್ಬೇಕಾಗಿತ್ತು ಅಂತಂದ್ರ ನಮ್ಮ ಪ್ರಪಂಚದಲ್ಲಿ ಎಲ್ಲಾ ರೀತಿಗಳ ಏನ್ರಿ ಹತ್ತಿರ್ತಿರಲ್ರಿ, ಮಣ್ಣು ಮುಟ್ರು ಹೊನ್ನ ಆಗ್ಲ ಹತ್ತಿತ್ರಿ. ಒಂದು ಮಣ್ಣು ಮುಟ್ರು ಹೊನ್ನ ಆಗ್ಬೇಕಾಗಿತ್ತು ಅಂದ್ರೆ ಒಂದೇ ಅದಕ್ಕೆ ಮಾರ್ಗ, ಪುಣ್ಯವಂತರಿಗೆ ಮಾತ್ರ ಸಾಧ್ಯ. ಪುಣ್ಯವನ್ನೇ ಮಾಡು, ಸಾಧ್ಯ ಆದಟ್ಟ ಹರನ ಅಡಿವಿಡಿ, ಪರಮಾತ್ಮನ ಪಾದಕಮಲಗಳನ್ನು ನಂಬು. ನಿನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಹಾತ್ಮರ ಸಂತರ ಸಂಘದಲ್ಲಿ ಇರ್ತಕ್ಕಂಥ ಪ್ರಯತ್ನವನ್ನ ಮಾಡು. ಒಂದ್ ಸ್ವಲ್ಪ ನಿನ್ನ ಕೈಲಿ ಎಷ್ಟು ಸಾಧ್ಯ ಆಕತ್ತೇನೋ ಅಷ್ಟು ದಾನ ಧರ್ಮಗಳನ್ನ ಮಾಡು, ಪರೋಪಕಾರಗಳನ್ನ ಮಾಡು. ಇದರಿಂದ ಏನಾಕತಿ ಅಂದ್ರೆ ಪುಣ್ಯ ಗಂಟ ಸಂಗರಣೆ ಆಕತಿ. ಪುಣ್ಯ ಗಂಟ ಸಂಗರಣೆ ಆಯ್ತು ಅಂತ ಕೇಳಿದ್ರೆ ಈ ಲೋಕವನ್ನು ಬಿಟ್ಟು ಹೋಗುವಾಗ ಆ ಲೋಕದಲ್ಲಿ ನಾವು ಎಷ್ಟು ಗಳಿಸಿರ್ತೀವಿ ಅಷ್ಟು ಪುಣ್ಯನೇ ನಮ್ಮನ್ನ ಅಲ್ಲಿ ತಕ್ಕ ಏನಪ್ಪಾ ಅಂತ ಕೇಳಿದ್ರೆ ಸುಖವನ್ನ ಕೊಡ್ತೈತಿ. ನೀವ್ ಎಲ್ಲರೊಂದು ಬಿಜಾಪುರ ದೊಡ್ಡ ಸಿಟಿಗೆ ಬೆಂಗಳೂರಿಗೆ ಹೋಗಿರ್ತೀರವ, ಯಾರು ನಮ್ಮ ಶರಣರದ್ದು ಹೋಗಿರ್ತೀರಿ, ಅಲ್ಲಿ ಒಂದು ತುಸುನ ಲಾಜ್ನಾಗ ಇರ್ಬೇಕಾಗಿರ್ತಕ್ಕಂಥ ಸಂದರ್ಭ ಅಂತಿರ್ತೈತಿ. ಲಾಜಿನ ಸುಮ್ ಇಟ್ಕೋತಾರನ್ರಿ ಅವ್ರು, ನಮ್ಮಂತೆ ಅವ್ರು ರೊಕ್ಕದ್ರ ಇಟ್ಕೋತಾರ್ರಿ. ಎಷ್ಟು ದಿನ ರೊಕ್ಕ ಇರ್ತಾವ ಅಷ್ಟು ದಿನ ಇಟ್ಕೋತಾರ. ರೊಕ್ಕ ಮುಗಿದು ಕಾಯಿಲೆ ಆಯ್ತು, ಇಲ್ಲಪ್ಪ ಇನ್ನೊಂದ್ 2 ದಿನ ನಿಂದಿರ್ತನು, ರೊಕ್ಕ ಆಗ್ಯಾವ ಅಂದ್ರ ಹೊರಗೆ ಹಾಕಿ ಬಿಡ್ತಾರ. ಮೊದಲು ಹೋಗು ರೊಕ್ಕ ತಗೊಂಡ್ ಬಂದ್ 8 ದಿನ ಇರ್ತಾರ. ಹಂಗ ಪುಣ್ಯದ ಗಂಟ ಸಂಪತ್ತನ್ನ ಸಂಗ್ರಹಣೆ ಮಾಡಿದ್ದೆ ಆದ್ರೆ ನಿಮ್ಗೆ ಕೈಲಾಸ ಪ್ರಾಪ್ತಿ ಆಕತಿ. ಎಟ್ಟು ನೀವು ಪುಣ್ಯ ಪ್ರಾಪ್ತಿ ಮಾಡ್ಕೊಂಡಿರೋ, ಎಟ್ಟು ಪುಣ್ಯದ ಗಂಟನ ನೀವು ಗಾಳೆ ಮಾಡ್ಕೊಂಡ್ರ ಅಲ್ಲಿ ತನಕ ಸ್ವರ್ಗದಲ್ಲಿ ಜಾಗ. ಅಲ್ಲಿ ದಿನ ಕಳೆದಂಗ ಪಾಪದ ಏನೋ ಪುಣ್ಯದ ಗಂಟ ಕರ್ಕೋತ ಬರ್ತೈತಿ. ಒಂದ್ ದಿನ ಸಂಪೂರ್ಣ ಕರಿಗದಾಗ ಮತ್ತ ದೇವತೆಗಳೆಲ್ಲ ಏನ್ ಮಾಡ್ತಾರಿ, ನಮ್ಮನ್ನ ಕಳಿಸ್ತಾರಿ ಕಡಿ ಹೋಗು. ಮತ್ತ ಪುಣ್ಯದ ಸಂಪತ್ತನ್ನ ಸಂಗ್ರಹಣೆ ಮಾಡ್ಕೊಂಡು ಬಾಯಿ ಕೈಲಾಸ. ಅಲ್ಲಿ ದಿವ್ಯ ಭೋಗಗಳನ್ನ ಭೋಗಿಸಿ ಜೀವಿಗಳು ಈ ಲೋಕಕ್ಕೆ ಹೋಗ್ಲಕ್ ವಾಲತ್ತಾವತ್ರ. ಅವು ಇಲ್ಲೇ ಇರ್ತಾನಪ್ಪ ಇನ್ನೊಂದು 4 ದಿನ ಆತಾರ. ಅವಾಗ ಏನ್ ಮಾಡ್ತಾರ, ಚಂಡ್ ಹಿಡ್ದು ನುಗ್ಸ್ತಾರ. ಅದಕ್ಕೆ ಚಂಡ್ ಮುಂದ್ ಮಾಡಿ ಬರ್ತೈತಿ. ಹೌದಿಲ್ರಿ? ಹೋಲಕ್ ವಾಲತ್ತತ್ರ ಅದಲ್ಲಿ. ಅಲ್ಲಿ ದಿವ್ಯ ಭೋಗಗಳು ಅವುಗಳನ್ನು ಭೋಗಿಸ್ತಕ್ಕಂಥ ಸಂದರ್ಭ ಆತನ ಪುಣ್ಯ ಕರಗಿತ್ತು ಅಂತಂದ್ರ ದೇವತೆಗಳೆಲ್ಲ ನುಗ್ಸ್ತಾರ. ವಲ್ಲ ಅಂತಂದ್ರೆ ಚಂಡ್ ಹಿಡಿದು ತೊಳ್ತಾರ.
ಇವಿಲ್ಲಿ ತಲೆ ಮುಂದೆ ಮಾಡಿ ಹುಟ್ಟುತ್ತಾನೆ. ಅದಕ್ಕಾಗಿ ಸುಖ ಬೇಕಾಗಿತ್ತು, ಶಾಂತಿ ಬೇಕಾಗಿತ್ತು, ಆನಂದ ಬೇಕಾಗಿತ್ತು ಅಂತಂದ್ರೆ ಪುಣ್ಯವನೇ ಮಾಡು, ಹರನ ಅಡಿವಿಡಿ, ನೀತಿ ವಿಧನಾಗು, ಶಾಂತರೊಡನಾಡು. ಬರದಿಲ್ರಿ ನಿಜಗೊಂಡ್ರು ಮಹಾತ್ಮರು ಏನ್ ಹೇಳ್ಯಾರ ಅದೆಲ್ಲ ನಮ್ಮ ಹಿತಕ್ಕಾಗಿ ಹೇಳ್ಯಾರ, ನಮ್ಮ ಕಲ್ಯಾಣಕ್ಕಾಗಿ ಹೇಳ್ಯಾರ. ಒಂದ್ ಸ್ವಲ್ಪ ದಾನ ಧರ್ಮಗಳನ್ನ ಮಾಡು. ಎಷ್ಟು ಸಾಧ್ಯ ಆಕತ್ತೆ? ನಿಂದ ₹1 ದುಡಿಮೆ ಇತ್ತಿಲ್ಲ, ಅದ್ರ 10 ಪೈಸೆ ದಾನ ಮಾಡು. ದಾನದಿಂದ ಪುಣ್ಯ ವೃದ್ಧಿ, ಧರ್ಮ ವೃದ್ಧಿ. ಈ ಧರ್ಮದಿಂದ ಮಳಿ ಬೆಳಿ ಎಲ್ಲರೂ ವೃದ್ಧಿ. ಇನ್ನು ಒಳಗೊಬ್ರು ಜಿಪುಂಡ್ರು ಇರ್ತಾರ, ನೋಡ್ತಿರ್ಬೇಕ್ರಿ, ಕೈ ಉಗ್ರಾನ್ ಉಪ್ಪು ಸಿಂಬಿಡ್ಸಲ್ರಿ. ಹೌದಲ್ರಿ? ಒಂದಿಬ್ರು ಗಂಡ ಆಣ್ತಿದ್ರತ್ರಿ, ಬಹಳ ಜಿಪುಣ ಇದ್ರತ್ರಿ. ಅವ್ರು ಎಷ್ಟು ಜಿಪುಣಿದ್ದು ಗಂಡ ಹೆಂಡತಿ ಅಂತ ಕೇಳಿದ್ರೆ ಮುಂಜಾನೆ ಎದ್ದು ಜಗಲಿ ಮೇಲೆ ಇರ್ತಕ್ಕಂಥ ದೇವ್ರ ಪೂಜೆ ಮಾಡ್ತಿದ್ದ. ಪೂಜೆ ಮಾಡಾಗ ದೀಪ ಹಚ್ತಿದ್ದ. ಒಂದು ಊದಿನ ಕಡ್ಡಿ ತಿಂಗಳು ಬೆಳಗ್ತಿದ್ರು ಅವ್ನು. ಹಿಂಗ ಬೆಳಗುದು, ಊದಿನ ಕಡ್ಡಿ ಆರಿಸೋದು, ಮತ್ತೆ ಅಲ್ಲೇ ಇಡುದು. ಪೂಜೆ ಆಗೋ ತನಕ ದೀಪ ಹಚ್ಚೋದು, ಪೂಜೆ ಆಯ್ತು ದೀಪ ಆರಿಸಿ ಬಿಡುದು. ಯಾಕೆ? ಒಟ್ಟು ಗಳಿಸೋದು. ಒಂದು ದಿವ್ಸ ಏನಾಯ್ತು ಅಂತ ಕೇಳಿದ್ರ, ನಿಮ್ಮ ಸಮೀಪ ಯಾವ್ದ್ರ ಸಿಟಿ ಇದ್ರೆ ಸಂತೆ ಹೋಗ್ತಿರವ. ಒಂದ್ ದಿವ್ಸ ಸಂತೆ ಹೊಂಟ ಗಂಡ, ಆಕೆ ಎಲ್ಲ ಬರೆದು ಕೊಟ್ಲು, ಇಂಥ ಸೋಮಾನ ಇಂಥ ಅಕ್ಕಿ ಸಂತೆ ಎಲ್ಲ ಬರೆದು ಕೊಟ್ಲು. ಇವೆಲ್ಲ ತಗೊಂಡು ಬರ್ರಿ ಅಂತ ತಿಳ್ಕೊಂಡ ಅವ್ರ ಕೈಯಾಗ ಲಿಸ್ಟ್ ಕೊಟ್ಲು. ಗಂಡ ಹೋದ. ಇನ್ನು ಬಸ್ಸಿಗೆ ಹೋದ್ರ ರೊಕ್ಕ ಕುಡ್ದು ಬರ್ದ ತಿಳ್ಕೊಂಡು ನಡ್ಕೋತ ಹೋದ್ರಿ ಅವ್. ಹೋದ ಸಂತ್ಯಾಗ ಹೋಗುದ್ರಾಗ ನೆಪ್ಪಾಗಿತ್ರಿ ಅವನ್ ಹಣಿಬಾರ್ದು. ಏನ್ ನೆಪ್ಪಾಗಿತ್ರಿ? ಮುಂಜಾನೆ ದೇವ್ರ ಪೂಜೆ ಮಾಡಿ ದೀಪ ಆರಿಸಲಾರ್ದ ಬಂದ್ರು ಮರ, ನಾ ಹೋಗರ ಎಟ್ ಎಣ್ಣೆ ಸುಡ್ದತಿ ಏನೋ ಅಂದತ್ರ. ಮತ್ತ ಓಡ್ಲಿಕ್ಕೆ ಪ್ರಾರಂಭ ಮಾಡ್ದತ್ರಿ ಮನೆಗೆ. ಓಡ್ತಾ ಬಂದ. ಬರೋದ್ರಾಗ ಹೆಂಡತಿ ಅಲ್ಲೇ ಹೊರಸಲ್ ಮುಂದೆ ಕಟ್ಟಿ ಅಂತ ಕೂತ್ ಅಕ್ಕಿ ಹಸನ್ ಮಾಡ್ತಾ ಇದ್ಲು. ಯಾಕ್ರಿ ಏನಾಯ್ತು? ಹಿಂಗ್ಯಾಕೆ ಓಡ್ಕೋತ ಬರ್ಲಾ ಹತ್ತರಿ ಅಂದ್ಲು ಹೆಂಡತಿ. ಸರಿಯ ನಿನ್ನ ಘಾತ ಆಗಿತ್ತು ಸರಿ. ಯಾಕೆ ಏನಾಯ್ತು ಹೇಳರ ಹೇಳ್ರಿ. ಏನಿಲ್ಲ, ಮುಂಜಾನೆ ಪೂಜೆ ಮಾಡಿ ಹೋದ್ನಿ, ದೀಪ ಆರಿಸಿಲ್ಲ, ಹಂಗ ಹೋಗಿದ್ನಿ. ನಾ ಬರೋದ್ರಾಗ ಎಟ್ಟು ಎಣ್ಣೆ ಸುಡ್ತೈತಿ, ದೀಪ ಆರಿಸಿ ಹೋಲಕ್ ಬಂದನತ್ರ. ನಾ ಅದನ್ನೆಲ್ಲ ಮಾಡಿ ಕೂತನಂದ್ಲತ್ರ. ನೀ ನನ್ಕೇನೆ ಶಾಣೆ ಆಯ್ತು ತಿಳ್ಕೊಂಡಿ, ನಿಮಗ್ ಶಾಣೆ ಅದನ್ರ ನಾ ಅದನ್ನ ಆರ್ಸೆ ಬಂದು ಕೂತನಿಲ್ಲ, ಹಸನ್ ಮಾಡ್ಕೊತನ್ಲತ್ರ. ಬಹಳ ಚಲೋ ಮಾಡಿದ. ಅದಿಲ್ರಿ, ಅಲ್ಲಿದಿಂದ ಇಲ್ಲಿ ತಕ ಓಡ್ಕೋತ ಬಂದ್ರಲ್ಲ, ಎಷ್ಟು ಸೌದಿದಾವು ಅಂದ್ರತ್ರಿ. ಏನವು ಅಂದ್ ಕಾಲಾಗಿನ ಅಂದ್ಲ. ಅವ್ ಸಮಿತಾವ ತಿಳ್ಕೊಂಡು ಅಡ್ಡು ಕಿಶದ ಹಾಕೊಂಬಂದ್ರ. ಹೆಂಗ್ ಉಳ್ಳಿಲ್ಲ, ಸುಖ ಪಡ್ಲಿಲ್ಲ, ದಾನ ಧರ್ಮ ಅನ್ನಿಲ್ಲ, ಎಲ್ಲಿಂತ ಪ್ರವಚನ ಕೀರ್ತನೆಗಳಿಗೆ ದಾನ ಮಾಡೋದು ಗೊತ್ತಾಗಲಿಲ್ಲ. ಉಂಡು ಉಟ್ಟು ಸುಖದಿಂದ ದಾನ ಧರ್ಮ ಮಾಡಿ ಪುಣ್ಯ ಸಂಗ್ರಹಣೆ ಮಾಡಿ ಉತ್ತಮ ಗತಿ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಲಿಲ್ಲ. ದುಡದ ಆಗಿನ ಕಾಲಕ್ಕೆ ದುಡ್ದ ಮಣ್ಣಾಗ ಹಾಡಿಕೆ ಇಟ್ಟು ಮ್ಯಾಲ ಸಾರಿಸ್ತಿದ್ರಿ. ನುಣ್ಣವ ನೆಲವ ಸಾರಿಸಿದವನ ಬಾಳು ಮಣ್ಣು ಕಾಣಯ್ಯ ಸರ್ವಜ್ಞ ಅಂತ ಹೇಳ್ತಾರೆ. ಅದು ಯಾರಿಗೆ ಬರ್ತಿದ್ದಲ್ಲ, ಕಡಿಕೆ ಅಲ್ಲೇ ನೆಲದಾಗ ಉಳಿತಿತ್ತು.